ಬೇಲ್ ಮೇಲಿರೋ ಅಲ್ಲು ಅರ್ಜುನ್ಗೆ ಮತ್ತೆ ಟ್ರಾವೆಲ್ ಶುರುವಾಗತ್ತಾ? ಸ್ಟೈಲಿಶ್ ಸ್ಟಾರ್ ಎದುರಿರೋ ಕಂಟಕಗಳು ಏನೇನು, ಇವರ ವಿರುದ್ಧ ಖಾಕಿ ಮೆಗಾ ಪ್ಲಾನ್ ಏನು ಅನ್ನೋದನ್ನ ನೋಡೋಣ ಬನ್ನಿ. ಐಕಾನ್ ಸ್ಟಾರ್ಗೆ ಕಾಲ್ ತುಳಿತ ಕೇಸ್ ಕುತ್ತು. ಮತ್ತೆ ಅರೆಸ್ಟ್ ಆಗ್ತಾರ ಅಲ್ಲು ಅರ್ಜುನ್? ಪುಷ್ಪಾ 2 ಐಕಾನ್ ಸ್ಟಾರ್ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಬಿಗ್ ಅಂಡ್ ಮೋಸ್ಟ್ ಅವೈಟೆಡ್ ಸಿನಿಮಾ. ಆದರೆ ಪುಷ್ಪಾ 2 ಸಿನಿಮಾಗೆ ಆರಂಭದಲ್ಲೇ ವಿಘ್ನ ಎದುರಾಗಿತ್ತು. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಮತ್ತು ಮಹಿಳೆ ರೇವತಿ ಸಾವು ಪ್ರಕರಣ ಅಲ್ಲು ಅರ್ಜುನ್ಗೆ ಕಂಟಕವಾದಂತಿದೆ. ಈಗಾಗಲೇ ಅರೆಸ್ಟ್ ಆಗಿದ್ದಂತಹ ಟಾಲಿವುಡ್ನ ಅಲ್ಲು ಅರ್ಜುನ್ಗೆ ತೆಲಂಗಾಣ ಹೈಕೋರ್ಟ್ 4 ವಾರಗಳ ಮಧ್ಯಂತರ ಜಾಮೀನು ನೀಡಿತ್ತು. ಅಲ್ಲು ಅರ್ಜುನ್ಗೆ ಜನವರಿ 21ರವರೆಗೆ ಜಾಮೀನು ಇರಲಿದೆ. ಆದರೆ ತೆಲಂಗಾಣ ಪೊಲೀಸರು ಅವರ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಷ್ಟಕ್ಕೂ ಪೊಲೀಸರ ಈ ದಿಢೀರ್ ನಡೆಗೆ ಕಾರಣವೇನು? ಅಲ್ಲು ಮತ್ತೆ ಅರೆಸ್ಟ್ ಆಗ್ತಾರಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಹೈಕೋರ್ಟ್ ನಟನಿಗೆ ಜಾಮೀನು ಮಂಜೂರು ಮಾಡಿದ್ದು ಕೆಲವು ಷರತ್ತುಗಳನ್ನು ವಿಧಿಸಿದೆ. ಆದರೆ ಅಲ್ಲು ಅರ್ಜುನ್ ಆ ಷರತ್ತುಗಳನ್ನು ಪಾಲಿಸದೆ ಮತ್ತೆ ಪ್ರೆಸ್ ಮೀಟ್ ಮಾಡುತ್ತಾ ಇಷ್ಟ ಬಂದಂತೆ ವರ್ತನೆ ಮಾಡುತ್ತಿದ್ದಾರೆ ಅಂತ ಪೊಲೀಸರು ಆರೋಪಿಸಿದ್ದಾರೆ ಎನ್ನಲಾಗಿದೆ. ಇದು ಜಾಮೀನು ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಪೊಲೀಸರು ಹೇಳ್ತಿದ್ದಾರಂತೆ. ಜಾಮೀನಿಗೆ ಸಮಸ್ಯೆ ಆಗುವುದು ಯಾಕೆ? ಬೇಲ್ ಸಿಕ್ಕ ನಂತರ ಯಾವುದೇ ಪ್ರತಿಕ್ರಿಯೆ ನೀಡಬಾರದು. ಪ್ರತಿಕ್ರಿಯೆ ನೀಡದಂತೆ ನಿಯಮ ಕೂಡ ಇದೆ. ಆದರೆ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ನಡೆಸಿದ್ದಾರೆ. ಕಾನೂನು ತಜ್ಞರು ಕೂಡ ಇದನ್ನೇ ಹೇಳುತ್ತಿದ್ದಾರೆ. ಈ ನಡುವೆ ಅಲ್ಲು ಬಗ್ಗೆ ಸಿಎಂ ರೇವಂತ್ ಕೂಡ ಮಾತನಾಡಿದ್ದಾರೆ. ಒಟ್ನಲ್ಲಿ ಪುಷ್ಪಾ 2 ಸಿನಿಮಾ ರಿಲೀಸ್ ಬಳಿಕ ಅಲ್ಲು ಅರ್ಜುನ್ ನಾನಾ ಸವಾಲುಗಳನ್ನು ಎದುರಿಸುವಂತಾಗಿದೆ. ನಿಯಮ ಮೀರಿದ ಹಿನ್ನೆಲೆ ಮತ್ತೆ ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಾರಾ? ಮತ್ತೆ ಜೈಲು ಸೇರಿದ್ರೆ ಯಾವೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೇಲ್ ಮೇಲಿರೋ ಅಲ್ಲು ಅರ್ಜುನ್ಗೆ ಮತ್ತೆ ಟ್ರಾವೆಲ್ ಶುರುವಾಗತ್ತಾ? ಸ್ಟೈಲಿಶ್ ಸ್ಟಾರ್ ಎದುರಿರೋ ಕಂಟಕಗಳು ಏನೇನು, ಇವರ ವಿರುದ್ಧ ಖಾಕಿ ಮೆಗಾ ಪ್ಲಾನ್ ಏನು ಅನ್ನೋದನ್ನ ನೋಡೋಣ ಬನ್ನಿ. ಐಕಾನ್ ಸ್ಟಾರ್ಗೆ ಕಾಲ್ ತುಳಿತ ಕೇಸ್ ಕುತ್ತು. ಮತ್ತೆ ಅರೆಸ್ಟ್ ಆಗ್ತಾರ ಅಲ್ಲು ಅರ್ಜುನ್? ಪುಷ್ಪಾ 2 ಐಕಾನ್ ಸ್ಟಾರ್ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಬಿಗ್ ಅಂಡ್ ಮೋಸ್ಟ್ ಅವೈಟೆಡ್ ಸಿನಿಮಾ. ಆದರೆ ಪುಷ್ಪಾ 2 ಸಿನಿಮಾಗೆ ಆರಂಭದಲ್ಲೇ ವಿಘ್ನ ಎದುರಾಗಿತ್ತು. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಮತ್ತು ಮಹಿಳೆ ರೇವತಿ ಸಾವು ಪ್ರಕರಣ ಅಲ್ಲು ಅರ್ಜುನ್ಗೆ ಕಂಟಕವಾದಂತಿದೆ. ಈಗಾಗಲೇ ಅರೆಸ್ಟ್ ಆಗಿದ್ದಂತಹ ಟಾಲಿವುಡ್ನ ಅಲ್ಲು ಅರ್ಜುನ್ಗೆ ತೆಲಂಗಾಣ ಹೈಕೋರ್ಟ್ 4 ವಾರಗಳ ಮಧ್ಯಂತರ ಜಾಮೀನು ನೀಡಿತ್ತು. ಅಲ್ಲು ಅರ್ಜುನ್ಗೆ ಜನವರಿ 21ರವರೆಗೆ ಜಾಮೀನು ಇರಲಿದೆ. ಆದರೆ ತೆಲಂಗಾಣ ಪೊಲೀಸರು ಅವರ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅಷ್ಟಕ್ಕೂ ಪೊಲೀಸರ ಈ ದಿಢೀರ್ ನಡೆಗೆ ಕಾರಣವೇನು? ಅಲ್ಲು ಮತ್ತೆ ಅರೆಸ್ಟ್ ಆಗ್ತಾರಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಹೈಕೋರ್ಟ್ ನಟನಿಗೆ ಜಾಮೀನು ಮಂಜೂರು ಮಾಡಿದ್ದು ಕೆಲವು ಷರತ್ತುಗಳನ್ನು ವಿಧಿಸಿದೆ. ಆದರೆ ಅಲ್ಲು ಅರ್ಜುನ್ ಆ ಷರತ್ತುಗಳನ್ನು ಪಾಲಿಸದೆ ಮತ್ತೆ ಪ್ರೆಸ್ ಮೀಟ್ ಮಾಡುತ್ತಾ ಇಷ್ಟ ಬಂದಂತೆ ವರ್ತನೆ ಮಾಡುತ್ತಿದ್ದಾರೆ ಅಂತ ಪೊಲೀಸರು ಆರೋಪಿಸಿದ್ದಾರೆ ಎನ್ನಲಾಗಿದೆ. ಇದು ಜಾಮೀನು ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಪೊಲೀಸರು ಹೇಳ್ತಿದ್ದಾರಂತೆ. ಜಾಮೀನಿಗೆ ಸಮಸ್ಯೆ ಆಗುವುದು ಯಾಕೆ? ಬೇಲ್ ಸಿಕ್ಕ ನಂತರ ಯಾವುದೇ ಪ್ರತಿಕ್ರಿಯೆ ನೀಡಬಾರದು. ಪ್ರತಿಕ್ರಿಯೆ ನೀಡದಂತೆ ನಿಯಮ ಕೂಡ ಇದೆ. ಆದರೆ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ನಡೆಸಿದ್ದಾರೆ. ಕಾನೂನು ತಜ್ಞರು ಕೂಡ ಇದನ್ನೇ ಹೇಳುತ್ತಿದ್ದಾರೆ. ಈ ನಡುವೆ ಅಲ್ಲು ಬಗ್ಗೆ ಸಿಎಂ ರೇವಂತ್ ಕೂಡ ಮಾತನಾಡಿದ್ದಾರೆ. ಒಟ್ನಲ್ಲಿ ಪುಷ್ಪಾ 2 ಸಿನಿಮಾ ರಿಲೀಸ್ ಬಳಿಕ ಅಲ್ಲು ಅರ್ಜುನ್ ನಾನಾ ಸವಾಲುಗಳನ್ನು ಎದುರಿಸುವಂತಾಗಿದೆ. ನಿಯಮ ಮೀರಿದ ಹಿನ್ನೆಲೆ ಮತ್ತೆ ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಾರಾ? ಮತ್ತೆ ಜೈಲು ಸೇರಿದ್ರೆ ಯಾವೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿ. ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿನ ತೆಲಂಗಾಣದಲ್ಲಿ ಸೇಡಿನ ರಾಜಕೀಯ ಜೋರು.
ಸಂಧ್ಯಾ ಥಿಯೇಟರ್ ಮುಂದೆ ಕಾಲ್ತುಳಿತ, ಮಗನ ಪ್ರಾಣ ಉಳಿಸಲು ತಂದೆಯ ಹರಸಾಹಸ, ಕಾಲ್ತುಳಿತಕ್ಕೆ ಬಲಿಯಾದ ರೇವತಿ. ಇದು ನಿಮ್ಗೆಲ್ಲ ಮೊದಲೇ ಗೊತ್ತಿರುವ ಹಾಗೆ ತೆಲಂಗಾಣದಲ್ಲಿ ನಡೆದಿದ್ದ ಪುಷ್ಪ 2 ಸಿನಿಮಾ ವೇಳೆ ಕಾಲ್ತುಳಿತ ಕೇಸ್. ಈ ಪ್ರಕರಣದಿಂದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ಅನ್ನುವ ಹಾಗಾಗಿದೆ. ಇಬ್ಬರ ಮಧ್ಯೆ ಟಾಕ್ ಫೈಟ್ ಕೂಡ ಜೋರಾಗಿದೆ. ಈಗಾಗಲೇ ಇದೇ ಕೇಸ್ನಲ್ಲಿ ಅರೆಸ್ಟ್ ಆಗಿ ಬಂದಿರುವ ಅಲ್ಲು ಅರ್ಜುನ್ ವಿರುದ್ಧ ರೇವಂತ್ ರೆಡ್ಡಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದರ ಮಧ್ಯೆ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಡಿಸೆಂಬರ್ 4ರಂದು ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದ ಕಾಲ್ತುಳಿತದ ಸಿಸಿಟಿವಿ ದೃಶ್ಯಾವಳಿಗಳನ್ನ ರಿಲೀಸ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಜಿತೇಂದರ್, ಅಲ್ಲು ಅರ್ಜುನ್ ಮೇಲೆ ವೈಯಕ್ತಿಕ ದ್ವೇಷವಿಲ್ಲ, ಜನರ ಸುರಕ್ಷತೆಯೇ ನಮಗೆ ಮುಖ್ಯ. ಅಂದಿನ ಘಟನೆಗೆ ಅಲ್ಲು ಅರ್ಜುನ್ ಕಾರಣ ಎಂದು ಹೇಳಿದ್ದಾರೆ. ಇನ್ನು ಈ ಕಾಲ್ತುಳಿತದ ವಿಡಿಯೋ ಪರಿಶೀಲಿಸಿದ ಬಳಿಕ ಜುಬಿಲಿ ಹಿಲ್ಸ್ ಪೊಲೀಸರು ಅಲ್ಲು ಅರ್ಜುನ್ ಮನೆ ಮೇಲೆ ದಾಳಿ ಮಾಡಿ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡಿದ್ರು. ಇನ್ನು ಅಲ್ಲು ಅರ್ಜುನ್ ಮನೆ ಮುಂದೆ ದಾಂಧಲೆ ನಡೆಸಿದ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಎಲ್ಲರಿಗೂ ಜಾಮೀನು ಮಂಜೂರು ಮಾಡಲಾಗಿದೆ. ಅಲ್ಲು ವಿಚಾರದಲ್ಲಿ ಮತ್ತಷ್ಟು ರಾಜಕೀಯ ಟ್ವಿಸ್ಟ್. ಸಿಎಂ ಆಪ್ತರಿಂದ ಮನೆ ಮೇಲೆ ದಾಳಿ. ಇನ್ನು ಕಾಲ್ತುಳಿತ ಸಿಎಂ ಟಾಕ್ ಫೈಟ್ ಮಧ್ಯೆ ಅಲ್ಲು ಅರ್ಜುನ್ ಮನೆ ಮುಂದೆ ಗುಂಪೊಂದು ದಾಂಧಲೆ ನಡೆಸಿತ್ತು. ಮನೆ ಮುಂದೆ ಇದ್ದ ಹೂಕುಂಡ ಒಡೆದು ಮನೆ ಮೇಲೆ ಕಲ್ಲು ಹಾಗೂ ಟೊಮೆಟೊ ತೂರಿ ಆಕ್ರೋಶ ಹೊರಹಾಕಲಾಗಿತ್ತು. ಆದರೆ ಈ ಕೇಸ್ನಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಒಬ್ಬ ಆರೋಪಿ ಕೋಡಂಗಲ್ನ ಯುವ ಕಾಂಗ್ರೆಸ್ನ ಮುಖ್ಯಸ್ಥ ಶ್ರೀನಿವಾಸ್ ರೆಡ್ಡಿ ಆಗಿದ್ದಾನೆ. ಈತ ಸಿಎಂ ರೇವಂತ್ ರೆಡ್ಡಿ ಆಪ್ತ ಅಂತ ಹೇಳಲಾಗ್ತಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಹೈದರಾಬಾದ್. ಪುಷ್ಪ 2 ರಿಲೀಸ್ ಆಗಿ ಎಲ್ಲೆಡೆ ಅದ್ದೂರಿ ಪ್ರದರ್ಶನ ಕಾಣ್ತಾ ಇದೆ. ಈ ನಡುವೆ ತೆಲಂಗಾಣ ಸಿಎಂ ವರ್ಸಸ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಎನ್ನುವಂತಾಗಿದೆ. ರಾಜಕೀಯ ದ್ವೇಷ ಜೋರಾಗಿದ್ದು ನಾನಾ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಅದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿನ ತೆಲಂಗಾಣದಲ್ಲಿ ಸೇಡಿನ ರಾಜಕೀಯ ಜೋರು. ಸಂಧ್ಯಾ ಥಿಯೇಟರ್ ಮುಂದೆ ಕಾಲ್ತುಳಿತ, ಮಗನ ಪ್ರಾಣ ಉಳಿಸಲು ತಂದೆಯ ಹರಸಾಹಸ, ಕಾಲ್ತುಳಿತಕ್ಕೆ ಬಲಿಯಾದ ರೇವತಿ. ಇದು ನಿಮ್ಗೆಲ್ಲ ಮೊದಲೇ ಗೊತ್ತಿರುವ ಹಾಗೆ ತೆಲಂಗಾಣದಲ್ಲಿ ನಡೆದಿದ್ದ ಪುಷ್ಪ 2 ಸಿನಿಮಾ ವೇಳೆ ಕಾಲ್ತುಳಿತ ಕೇಸ್. ಈ ಪ್ರಕರಣದಿಂದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ಅನ್ನುವ ಹಾಗಾಗಿದೆ. ಇಬ್ಬರ ಮಧ್ಯೆ ಟಾಕ್ ಫೈಟ್ ಕೂಡ ಜೋರಾಗಿದೆ. ಈಗಾಗಲೇ ಇದೇ ಕೇಸ್ನಲ್ಲಿ ಅರೆಸ್ಟ್ ಆಗಿ ಬಂದಿರುವ ಅಲ್ಲು ಅರ್ಜುನ್ ವಿರುದ್ಧ ರೇವಂತ್ ರೆಡ್ಡಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದರ ಮಧ್ಯೆ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದರ್ ಡಿಸೆಂಬರ್ 4ರಂದು ಸಂಧ್ಯಾ ಥಿಯೇಟರ್ನಲ್ಲಿ ನಡೆದಿದ್ದ ಕಾಲ್ತುಳಿತದ ಸಿಸಿಟಿವಿ ದೃಶ್ಯಾವಳಿಗಳನ್ನ ರಿಲೀಸ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಜಿತೇಂದರ್, ಅಲ್ಲು ಅರ್ಜುನ್ ಮೇಲೆ ವೈಯಕ್ತಿಕ ದ್ವೇಷವಿಲ್ಲ, ಜನರ ಸುರಕ್ಷತೆಯೇ ನಮಗೆ ಮುಖ್ಯ. ಅಂದಿನ ಘಟನೆಗೆ ಅಲ್ಲು ಅರ್ಜುನ್ ಕಾರಣ ಎಂದು ಹೇಳಿದ್ದಾರೆ. ಇನ್ನು